Welcome to online class students. Today we're going to discuss another problem. I think this is the last problem I will do on this chapter. So next class onwards we'll start the new chapter. So look at the question. This is very easiest one. Again, very important as well. So Mr. Chaitra, Kumari Chaitra is a registered dealer of Mudrangadi. Mudrangadi is near actually Hebri. So Karnataka ಅಂತ ನೀವು ಕನ್ಸಿಡರ್ ಮಾಡ್ಬೋದು. So apart from that, what is the information they given? So in addition to that, they said that find out the taxable turnover which is liable for the under the CGST and SGST. Also compute the tax payable ಅಂತ ಕೇಳಿದ್ದಾರೆ. So in this question they asked to calculate only CGST and SGST. ಸೊ ನಿಮ್ಗೆ ಗೊತ್ತಿರಬೇಕು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದಾಗ ಯಾವುದೆಲ್ಲ ಟ್ರಾನ್ಸಾಕ್ಷನ್ ಕನ್ಸಿಡರ್ ಮಾಡಬೇಕಂತ. So when they ask you to calculate only CGST, SGST, you have to consider only within state transactions. ಯಾವುದೆಲ್ಲ ಟ್ರಾನ್ಸಾಕ್ಷನ್ ವಿತಿನ್ ಸ್ಟೇಟಲ್ಲಿ ಆಗ್ತದೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. ಅದೇನಾದರೂ ಔಟ್ವರ್ಡ್ ಸಪ್ಲೈ ಆಗಿದ್ದರೆ ದಟ್ ವಿಲ್ ಬಿ ಲೈಬಲ್ ಫಾರ್ ದಿ CGST, SGST. ಸೊ ದಟ್ ಸೈಡ್ ಕಂಪ್ಯೂಟ್ ದ ಟ್ಯಾಕ್ಸ್ ಪೇಬಲ್ ಅಂತ ಹೇಳಿದ್ದಾರೆ. ಲುಕ್ ಎಟ್ ಒನ್ ಬೈ ಒನ್. ಪಾಯಿಂಟ್ ನಂಬರ್ 1, ಕಮೋಡಿಟಿ ಎ ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ವಿತಿನ್ ಎ ಸ್ಟೇಟ್. ಸೊ ವಿತಿನ್ ಎ ಸ್ಟೇಟ್ ಅಂತ ಹೇಳಿದ್ದಾರೆ. ಸೊ ಅದು ವಿತಿನ್ ಎ ಸ್ಟೇಟ್ ಅಂತ ಹೇಳಿದರೆ CGST, SGST ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ IGST 28% ಅಂತ ಹೇಳಿದರೆ ದಟ್ ಮೀನ್ಸ್ ಎಷ್ಟು ಪರ್ಸೆಂಟ್? 14% CGST, 14% SGST ಆಗಿರುತ್ತೆ. ಸೊ ಅದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಫಸ್ಟ್ ಒನ್ ಹ್ಯಾವ್ ಟು ಬಿ ಕನ್ಸಿಡರ್. ದ ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಬಿ ಸಪ್ಲೈ ಟು ದಿ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಚಿತ್ರದುರ್ಗ. ಸಪ್ಲೈಡ್ ಅಂತ ಹೇಳಿದರೆ ಔಟ್ವರ್ಡ್ ಸಪ್ಲೈಗೆ ಅದು ಸೇಲ್ಸ್ ಆಗಿರುತ್ತೆ. ಸೊ ಅದಕ್ಕೆ ಬರ್ತದೆ ಅದು. ಸೊ 6% CGST, 6% SGST ಕನ್ಸಿಡರ್ ಮಾಡಬೇಕು. The next point number 3, product C worth of rupees 4,50,000 sent to a job worker for the further processing. So ಇದು ಔಟ್ವರ್ಡ್ ಸಪ್ಲೈ ಅಲ್ಲ, ಇದು ವಿ ಆರ್ ಜಸ್ಟ್ ಸೆಂಟ್ ಟು ದ ಅವರ್ ಗೂಡ್ಸ್ ಟು ದಿ ಜಾಬ್ ವರ್ಕರ್. ನಾವು ಕೆಲಸ ಮಾಡಿಕೊಡುವಂತ ಕೊಟ್ಟದಷ್ಟೇ, ಅದು ಔಟ್ವರ್ಡ್ ಸಪ್ಲೈ ಆಗಿರೋದಿಲ್ಲ. ಅಂದರೆ ಸೇಲ್ಸ್ ಅಂತ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಇಟ್ಸ್ ವಿಲ್ ನಾಟ್ ಕಮ್, ಇದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ದ ನೆಕ್ಸ್ಟ್ ಒನ್, ಗೂಡ್ಸ್ ವರ್ತ್ ಆಫ್ rupees 9,75,000 ವೇರ್ ಟ್ರಾನ್ಸ್ಫರ್ ಟು ದಿ ಅವರ್ ಬ್ರಾಂಚ್ ಅಟ್ ಎಬ್ರಿ. ವಿತಿನ್ ಎ ಸ್ಟೇಟಲ್ಲಿ ಏನಾದ್ರು ಬ್ರಾಂಚ್ ಟ್ರಾನ್ಸ್ಫರ್ ಆದರೆ ದಟ್ ಆಲ್ಸೋ ವಿಲ್ ನಾಟ್ ಕಮ್ಸ್ ಅಂಡರ್ ದಿ GST. ಅದರ ಮೇಲೆ ಏನು ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ, ಔಟ್ವರ್ಡ್ ಸಪ್ಲೈ ಅಂತ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಬಟ್ ಔಟ್ಸೈಡ್ ದಿ ಸ್ಟೇಟ್ ಏನಾದರೂ ನಾವು ಬ್ರಾಂಚ್ ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಬಟ್ ವಿತಿನ್ ಸ್ಟೇಟಲ್ಲಿ ನಾವೇನಾದರೂ ಬ್ರಾಂಚ್ ಟ್ರಾನ್ಸ್ಫರ್ ಮಾಡಿದರೆ ಅದನ್ನು GST ಅಂಡಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಇಲ್ಲ. ಸೊ ದಟ್ ವಿಲ್ ನಾಟ್ ಕಮ್ ಬಿಕಾಸ್ ಮುದ್ರಂಗಡಿಯಿಂದ ಎಬ್ರಿ ಕಳಿಸಿ ದ ಬೋತ್ ಪ್ಲೇಸಸ್ ಇನ್ ವಿತಿನ್ ಕರ್ನಾಟಕ. ಸೊ ಇಟ್ಸ್ ನಾಟ್ ಕನ್ಸಿಡರೇಬಲ್. So next one, commodity D supplied to the EHTP at Mangalore for rupees 3,75,000. GST is 5% ಅಂತ ಹೇಳಿದ್ದಾರೆ. ಸೊ ಬಿಫೋರ್ ದಟ್ EHTP ಇನ್ ದ ಸೆನ್ಸ್ EHTP ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತ, ಟೆಕ್ನಾಲಜಿ ಪಾರ್ಕ್. ಸೊ ಅದನ್ನು ನಾವು EHTP ಅಂತ ಕರಿತೇವೆ. ಸೊ ಇದು SEZ ಹೇಗಿರ್ತದೆ ಹಾಗೆ ಇದನ್ನು ಸಹ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಅದಕ್ಕೆ ಎಕ್ಸ್ಪೋರ್ಟ್ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತದೆ, ಇದಕ್ಕೆ ಟ್ಯಾಕ್ಸ್ ಇರೋದಿಲ್ಲ, ಎಕ್ಸಮ್ಟ್ ಆಗಿರುತ್ತೆ. ಸೊ EHTP ಅಂದರೆ ನೆನ್ಪಿಟ್ಕೊಂಡಿರಿ, EHTP ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತ, PR ಪಾರ್ಕ್. ಅಲ್ಲ ಪಾರ್ಕ್, ಅದು PARK ಪಾರ್ಕ್. ಸೊ ಗೌರ್ಮೆಂಟ್ ಅವರು ಇಂಡಿಯಾದ ಪ್ರೊಡಕ್ಷನನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಅಥವಾ ಇಂಡಿಯನ್ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಈ ಥರ EHTP ಅವರಿಗೆಲ್ಲ ಎಕ್ಸಮ್ಷನ್ ಕೊಟ್ಟಿರ್ತಾರೆ. ಅವರು ಎಲೆಕ್ಟ್ರಾನಿಕ್ ಮತ್ತು ಹಾರ್ಡ್ವೇರಿಗೆ ಸಂಬಂಧಪಟ್ಟದಂಥ ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡಿ ಬೇರೆ ಕಂಟ್ರೀಸ್ ಅವರಿಗೆ ಸೇಲ್ ಮಾಡೋದೇ ಅವರದ್ದು ಬಿಸ್ನೆಸ್ ಆಗಿರುತ್ತೆ. ಸೊ ಅದು SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಹೇಗಿರ್ತವೆ ಇದು ಸಹ ಹಾಗೆ. ಸೊ ಹಾಗಾಗಿ ಇದು ಸಹ ಎಕ್ಸ್ಪೋರ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಅದು ಝೀರೋ ರೇಟೆಡ್ ಆಗಿರುತ್ತೆ, ನಾಟ್ ಕನ್ಸಿಡರೇಬಲ್. ಸೊ ವಿಲ್ ಕಮ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಪಾಯಿಂಟ್ ನಂಬರ್ 6, ಪ್ರಾಡಕ್ಟ್ E worth of rupees 7,87,500 purchased from unregistered dealer of Mandya. So this is a purchased from unregistered dealer.
ಆ್ಯಕ್ಚುಲಿ ಪರ್ಚೇಸಸನ್ನು ನಾವು ಜಿ ಎಸ್ ಟಿ ಅಂಡರಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಬಟ್ ವೆನ್ ಯು ಪರ್ಚೇಸ್ ಫ್ರಮ್ ದಿ ಅನ್ರಿಜಿಸ್ಟರ್ಡ್ ಡೀಲರ್ ದಟ್ ಟ್ಯಾಕ್ಸೇಬಲ್ ಅಂಡರ್ ದಿ ಆರ್ ಸಿ ಎಮ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ಅನ್ರಿಜಿಸ್ಟರ್ಡ್ ಡೀಲರಿಂದ ಏನಾದ್ರು ನಾವು ಪರ್ಚೇಸ್ ಮಾಡಿದರೆ ಅವಾಗ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ ನಾವು ಅದನ್ನು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತೇವೆ ಆರ್ ಸಿ ಎಮ್ ಅಂಡರ್. ಸೊ ದಿಸ್ ಇಸ್ ಟ್ಯಾಕ್ಸೇಬಲ್ ಅಗೇನ್. ಸೊ ಇದು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ದಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಇನ್ ಕನ್ಸಿಡರ್ ಇನ್ ಟು ಅಕೌಂಟ್. ಕ್ಯಾಲ್ಕುಲೇಷನ್ ಮಾಡಿ ಕನ್ಸಿಡರ್ ಮಾಡಬೇಕು. ಸೊ ಹೌ ಮಚ್ ಪರ್ಸೆಂಟೇಜ್ ಎಷ್ಟು 18% ಅಂತ ಹೇಳಿದರೆ, ಅಂದರೆ 9% ಸಿ ಜಿ ಎಸ್ ಟಿ, ಹೇಗೆ 9% ಎಸ್ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ದ ನೆಕ್ಸ್ಟ್ ಒನ್, ಗೂಡ್ಸ್ ವರ್ತ್ ಆಫ್ ₹3 lakh ರಿಸೀವ್ಡ್ ಫ್ರಮ್ ದಿ ರಿಜಿಸ್ಟರ್ಡ್ ಡೀಲರ್ ಫ್ರಮ್ ಹುಬ್ಳಿ. ಸೊ ಇದು ಅಗೇನ್ ನೋಡಿ, ಇದು ಸಹ ಅಷ್ಟೇ ಇನ್ವರ್ಟ್ ಸಪ್ಲೈ. ಇದು ಇನ್ವರ್ಟ್ ಸಪ್ಲೈ ಅಂದರೆ ಪರ್ಚೇಸ್ ಮಾಡಿರುವಂಥದ್ದು. ಸೊ ಪರ್ಚೇಸ್ ಇದು ರಿಜಿಸ್ಟರ್ಡ್ ಡೀಲರ್ ಆದರೆ ವಿಲ್ ನಾಟ್ ಕಮ್. ಸೊ ಅನ್ರಿಜಿಸ್ಟರ್ಡ್ ಡೀಲರ್ ಅಂತ ಆಗಿದ್ರೆ ಅವಾಗ ಆರ್ ಸಿ ಎಮ್ ಅಂಡರಲ್ಲಿ ಟ್ಯಾಕ್ಸೇಬಲ್ ಆಗಿರ್ತದೆ. ಸೊ ಅದೇ ರಿಜಿಸ್ಟರ್ಡ್ ಡೀಲರ್ ಆದರೆ ವಿಚ್ ಇಲ್ ನಾಟ್ ಕನ್ಸಿಡರೇಬಲ್. ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ಬಿ ರಿಮೆಂಬರ್ಡ್ ಇಯರ್. ಸೊ ಅದನ್ನು ನಿಮಗೆ ಗೊತ್ತಿರಬೇಕು. ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದರೆ ಅದು ಕನ್ಸಿಡರ್ ಮಾಡಲಿಕ್ಕೆ ಇರೋದಿಲ್ಲ. ಅದೇನಾದ್ರು ಅನ್ರಿಜಿಸ್ಟರ್ಡ್ ಡೀಲರಿಂದ ಏನಾದ್ರು ಪರ್ಚೇಸ್ ಮಾಡಿದರೆ ಅದನ್ನು ನಾವು ಆರ್ ಸಿ ಎಮ್ ಅಂಡರಲ್ಲಿ ಕನ್ಸಿಡರ್ ಮಾಡಬೇಕು, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂಡರಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್, ಪಾಯಿಂಟ್ ನಂಬರ್ 8, ಕಮಾಡಿಟಿ ಎಫ್ ಸೋಲ್ಡ್ ವಿತಿನ್ ಸ್ಟೇಟಲ್ಲಿ ಸೇಲ್ ಆಗಿದೆ, ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಿರುತ್ತೆ, ಕನ್ಸಿಡರ್ ಮಾಡಬೇಕು. 2.5% ಸಿ ಜಿ ಎಸ್ ಟಿ, 2.5% ಎಸ್ ಜಿ ಎಸ್ ಟಿ. ಸೊ ನೆಕ್ಸ್ಟ್ ಒನ್, ಗೂಡ್ಸ್ ಅಮೌಂಟಿಂಗ್ ಟು ₹3,45,000 ಸೋಲ್ಡ್ ಟು ವಿಪ್ರೋ ಇನ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರಲ್ಲಿ ವಿಪ್ರೋಗೆ ಸೇಲ್ ಮಾಡಿರುವಂಥದ್ದು. ಸೊ ಅದು ಅಗೇನ್ ಔಟ್ವರ್ಡ್ ಸಪ್ಲೈ ಆಗಿರ್ತದೆ, ಹಾಗಾಗಿ ಅದು ಟ್ಯಾಕ್ಸೇಬಲ್. 6% ಸಿ ಜಿ ಎಸ್ ಟಿ, 6% ಎಸ್ ಜಿ ಎಸ್ ಟಿ. ದ ನೆಕ್ಸ್ಟ್ ಒನ್, ಪ್ರಾಡಕ್ಟ್ Z ವರ್ತ್ ಆಫ್ ₹3,75,000 ಸಪ್ಲೈಡ್ ಬೈ ದಿ ಜಾಬ್ ವರ್ಕರ್ ಡೈರೆಕ್ಟ್ಲಿ ಟು ದಿ ಡೀಲರ್ ಇನ್ ಬಾಗಲ್ಕೋಟ್. ಸೊ ಯು ಹ್ಯಾವ್ ಟು ರಿಮೆಂಬರ್, ಆ್ಯಕ್ಚುಲಿ ನಾವು ಜಾಬ್ ವರ್ಕರಿಗೆ ಕೊಟ್ಟಿದ್ದೇವೆ, ಜಾಬ್ ವರ್ಕರ್ ಏನು ಮಾಡಿದ್ದಾನೆ, ಡೈರೆಕ್ಟಾಗಿ ಡೀಲರಿಗೆ ಸೇಲ್ ಮಾಡಿದ್ದಾನೆ. ಸೊ ಅದು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಅದನ್ನು ನಾವು 6% ಸಿ ಜಿ ಎಸ್ ಟಿ, 6% ಎಸ್ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಯು ಹ್ಯಾವ್ ಟು ಫೀಲ್ ದ ಡಿಫ್ರೆನ್ಸ್ ಇಯರ್. ಆ್ಯಕ್ಚುಲಿ ನಾವು ಇದು ನೋಡಿ, ಪಾಯಿಂಟ್ ನಂಬರ್ 3 ನೋಡಿ, ನಿಮ್ಗೆ ಗೊತ್ತಾಗ್ತದೆ. ನಾವು ಡೈರೆಕ್ಟಾಗಿ ಜಾಬ್ ವರ್ಕರಿಗೆ ಕೊಟ್ಟೋದು ಫರ್ದರ್ ಪ್ರೊಸೆಸ್ ಮಾಡಿ ನಮಗೆ ಕೊಡ್ತಾನೆ, ಅದು ಕನ್ಸಿಡರ್ ಮಾಡಲಿಕ್ಕಿಲ್ಲ, ದಟ್ ನಾಟ್ ಕನ್ಸಿಡರೇಬಲ್. ಬಟ್ ಈ ಕೇಸಲ್ಲಿ ಹಾಗೆಲ್ಲ, ನಾವು ಅವನಿಗೆ ಜಾಬ್ ವರ್ಕ್ ಒಂದು ಕೆಲಸ ಮಾಡುವಂತ ಕೊಟ್ಟಿದ್ದೇವೆ, ಬಟ್ ಅವನೇನು ಮಾಡಿದೆ, ನಮಗೆ ಕೊಡೋ ಬದಲು ಬೇರೆಯವ್ರಿಗೆ ಡೈರೆಕ್ಟಾಗಿ ಡೀಲರಿಗೆ ಸೇಲ್ ಮಾಡಿದ್ದಾನೆ, ಹಾಗಾಗಿ ಅದು ಜಿ ಎಸ್ ಟಿ ಅಂಡರಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಯು ಹ್ಯಾವ್ ಟು ಫೀಲ್. ಇನ್ ದ ಸೆನ್ಸ್, ನಾವು ಅವನಿಗೆ ಕೊಟ್ಟರೆ ಅವ್ನು ನನಗೆ ಕೊಡಬೇಕು, ನಾವು ನನಗೆ ಕೊಟ್ಟದೆ ವಾಪಸ್ ಬೇರೆಯವ್ರಿಗೆ ಯಾರಿಗಾರು ಸೇಲ್ ಮಾಡಿದರೆ ಅದು ಟ್ಯಾಕ್ಸೇಬಲ್ ಆಗಿರುತ್ತೆ. ಸೊ ದಟ್ ಈಸ್ ಸಪ್ಲೈಡ್ ಬೈ ದಿ ಜಾಬ್ ವರ್ಕರ್ ಡೈರೆಕ್ಟ್ಲಿ ಟು ದಿ ಡೀಲರ್, ಬೇರೆಯವರಿಗೆ ಸೇಲ್ ಮಾಡಿದ್ದಾನೆ ಅಂತ. ದ ಲಾಸ್ಟ್ ಒನ್, ರಿಸೀವ್ಡ್ ಸರ್ವಿಸಸ್ ಅಂದರೆ ಇನ್ವರ್ಟ್ ಸಪ್ಲೈ ಆಗಿರುತ್ತೆ. ಸೊ ಇಟ್ಸ್ ನಾಟ್ ಕನ್ಸಿಡರೇಬಲ್. ಫ್ರಮ್ ದಿ ವಿಪ್ರೋದಿಂದ ಸರ್ವಿಸ್ ರಿಸೀವ್ ಮಾಡಿದರೆ ಅದು ನಾಟ್ ಕನ್ಸಿಡರೇಬಲ್. ಯಾವುದೇ ಇನ್ವರ್ಟ್ ಸಪ್ಲೈ ಅಂದರೆ ಪರ್ಚೇಸಸ್ ಅಥವಾ ನಾವು ರಿಸೀವ್ ಮಾಡಿದ ಸರ್ವಿಸಸನ್ನು ಕನ್ಸಿಡರ್ ಮಾಡಲಿಕ್ಕಿರೋದಿಲ್ಲ. ಓನ್ಲಿ ಔಟ್ವರ್ಡ್ ಸಪ್ಲೈ ಅನ್ನು ಕನ್ಸಿಡರ್ ಮಾಡಲಿಕ್ಕಿರುವಂಥದ್ದು. ಅನ್ರಿಜಿಸ್ಟರ್ಡ್ ಡೀಲರಿಂದ ಮಾತ್ರ ರಿಸೀವ್ ಮಾಡಿದರೆ ಆಗ ಆರ್ ಸಿ ಎಮ್ ಅಂಡರಲ್ಲಿ ಟ್ಯಾಕ್ಸೇಬಲ್ ಆಗಿರುತ್ತೆ. ಸೊ ದಿಸ್ ಈಸ್ ನಾಟ್ ಕನ್ಸಿಡರೇಬಲ್. ದ ಲಾಸ್ಟ್ ಒನ್, this is what explanation on the another one point is there. You see now, just a minute. So received a service for the 1,50,000 from the an unregistered dealer provided from the Mandya. So again ಇಲ್ಲಿ ಅನ್ರಿಜಿಸ್ಟರ್ಡ್ ಡೀಲರಿಂದ ನಾವು ಸರ್ವಿಸ್ ರಿಸೀವ್ ಮಾಡ್ತಾ ಇರುವಂಥದ್ದು ಆರ್ ಸಿ ಎಮ್ ಅಂಡರಲ್ಲಿ ಏನಾಗಿರುತ್ತೆ, ಟ್ಯಾಕ್ಸೇಬಲ್ ಆಗಿರ್ತದೆ. ಆರ್ ಸಿ ಎಮ್ಮಲ್ಲಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ ಅದು ಟ್ಯಾಕ್ಸೇಬಲ್ ಆಗಿರ್ತದೆ. ಸೊ ಅನ್ರಿಜಿಸ್ಟರ್ಡ್ ಡೀಲರಿಂದ ಗೂಡ್ಸ್ ಆಗಲಿ ಸರ್ವಿಸಸ್ ಆಗಲಿ ರಿಸೀವ್ ಮಾಡಬಾರ್ದು. ರಿಸೀವ್ ಮಾಡಿದರೆ ಅದು ನಾವೇ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ದಟ್ಸ್ ವಾಟ್. ಸೊ ಕಮ್ ಟು ದಿ ಸೊಲ್ಯೂಷನ್ ಪಾರ್ಟ್ ನಾವು. ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಟರ್ನ್ ಓವರ್ and GST and CGST. So they ask you to calculate those. So consider one by one. Point number 1, commodity is sold to the registered dealer of within a state. So they given the taxable value, that is 3,03,000. Calculate 28%, that means it 14% for CGST, you will get the 42,000 for 20. Then again 14% for the SGST, that is 42,000 for 20. ಅಂದರೆ 28% ಅನ್ನು 50-50 ಮಾಡಿ ಕನ್ಸಿಡರ್ ಮಾಡಬೇಕು. ದ ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಬಿ ಸಪ್ಲೈ ಟು ದಿ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಚಿತ್ರದುರ್ಗ
2,25,000, 6% CGST, 6% SGST, the total rate is 12%. So 13,500, 13,500. The next one, product point number 3, uh, product C sent to the job worker for further processing. It's not considerable, not 10 supply ಅದು ಕನ್ಸ್ಯೂಮ್ ಮಾಡಲಿಕ್ಕಿಲ್ಲ. ಸೊ ಬೇಕಾದ್ರೆ ರೇಟ್ ಬರೀದಿರು ಚಿಂತೆ ಇಲ್ಲ. Put dash in all the columns. The next one, point number 4, goods were transferred to the branch. Again, goods were transferred to the branch at Tebri. ಆ್ಯಕ್ಚುಲಿ ವಿತಿನ್ ಎ ಸ್ಟೇಟಲ್ಲಿ ಬ್ರಾಂಚ್ ಟ್ರಾನ್ಸ್ಫರ್ ಆದರೆ ನಾಟ್ ಕನ್ಸಿಡರಬಲ್, ಅದು ಕನ್ಸಿಡರ್ ಮಾಡಿದ್ದಾನೆ. ಸೊ ಲೀವ್ ಇಟ್ ದಟ್, ಇದನ್ನು ಕನ್ಸಿಡರ್ ಮಾಡಬೇಕಂತಿಲ್ಲ. ಯು ಕ್ಯಾನ್ ಪುಟ್ ಡ್ಯಾಶ್ ಓವರ್ ಇಯರ್. ಸೊ ಆ್ಯಕ್ಚುಲಿ ವಿತಿನ್ ಎ ಸ್ಟೇಟಲ್ಲಿ ಬ್ರಾಂಚ್ ಟ್ರಾನ್ಸ್ಫರ್ ಆದರೆ ನಾಟ್ ಕನ್ಸಿಡರಬಲ್ ಅದು. ದ ನೆಕ್ಸ್ಟ್ ಒನ್, ಪಾಯಿಂಟ್ ನಂಬರ್ 5, ಕಮೋಡಿಟಿ ಡಿ ಸಪ್ಲೈ ಟು ದಿ EHTP. ಎಕ್ಸ್ಪೋರ್ಟ್ ಅದು ಎಕ್ಸ್ಪೋರ್ಟ್ ಝೀರೋ ರೇಟೆಡ್ ಆಗಿತ್ತು, ನಿಲ್. ದ ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಈ ಪರ್ಚೇಸ್ ಫ್ರಮ್ ದಿ ಅನ್ರಿಜಿಸ್ಟರ್ಡ್ ಡೀಲರ್ ಅಂಡರ್ ರಿವರ್ಸ್ ಚಾರ್ಜಲ್ಲಿ. ಅನ್ರಿಜಿಸ್ಟರ್ಡ್ ಡೀಲರ್ ಪರ್ಚೇಸ್ ಮಾಡಿದರೆ ರಿವರ್ಸ್ ಚಾರ್ಜಲ್ಲಿ ಟ್ಯಾಕ್ಸೇಬಲ್ ಆಗಿರುತ್ತೆ. ಸೊ 7,87,500 at the rate of 18%, ದಟ್ ಮೀನ್ಸ್ 9%, 70,875, 70,875. ದ ನೆಕ್ಸ್ಟ್ ಒನ್, ಪಾಯಿಂಟ್ ನಂಬರ್ 7, ಗೂಡ್ಸ್ ರಿಸೀವ್ಡ್ ಫ್ರಮ್ ದಿ ರಿಜಿಸ್ಟರ್ಡ್ ಡೀಲರ್ ಆಫ್ ಹುಬ್ಳಿ. ಇನ್ವರ್ಡ್ ಸಪ್ಲೈ ಆಗಿರುತ್ತೆ, ಕನ್ಸ್ಯೂಮ್ ಮಾಡಲಿಕ್ಕಿಲ್ಲ. ಪುಟ್ ಡ್ಯಾಶ್ ಇನ್ ಬೋತ್ ದ ಕಾಲಮ್ಸ್. ದ ನೆಕ್ಸ್ಟ್ ಒನ್, ಕಮೋಡಿಟಿ ಎಫ್ ಸೋಲ್ಡ್ ವಿತಿನ್ ಎ ಸ್ಟೇಟಲ್ಲಿ ಸೋಲ್ಡ್ ಆದದು. ಸೊ 8,25,000, 2.525 ಟ್ಯಾಕ್ಸೇಬಲ್ ಅದು. ಸೊ 20,625, 20,625. ದ ನೆಕ್ಸ್ಟ್ ಒನ್, ಗೂಡ್ಸ್ ಸೋಲ್ಡ್ ಟು ದಿ ವಿಪ್ರೋ ಬ್ಯಾಂಗ್ಳೂರ್, 3,45,000, 12% and 6% ಟ್ಯಾಕ್ಸೇಬಲ್ ಅದು. 20,700, 20,700. ದ ನೆಕ್ಸ್ಟ್ ಒನ್, ಪ್ರಾಡಕ್ಟ್ Z ಸಪ್ಲೈಡ್ ಬೈ our job worker directly to the dealer in Bagalkot. So taxable again, that is 3,75,000 at the rate of 12%, 6% you have to consider in account, that is 22,500, 22,500. The next one, received service from the Wipro, inward supply, it's not considerable, so put dash in all the columns. Then received service from the unregistered dealer. ಸೊ ಅಗೇನ್ ಅನ್ರಿಜಿಸ್ಟರ್ಡ್ ಡೀಲರಿಂದ ರಿಸೀವ್ ಮಾಡಿರೋದ್ರಿಂದ RCM ಮಂಡಲ್ ಟ್ಯಾಕ್ಸೇಬಲ್ ಆಗಿರುತ್ತೆ. 1,50,000 at the rate of 18%, that is 9% each, 13,500, 13,500. Make the total. Actually you will get the difference over here because is consider the ಬ್ರಾಂಚ್ ಟ್ರಾನ್ಸ್ಫರ್ ವಿತಿನ್ ಎ ಸ್ಟೇಟ್. ಅವಾಗ ಇಲ್ಲಿ ಅಮೌಂಟ್ ಸ್ವಲ್ಪ ಚೇಂಜ್ ಆಗ್ಬೋದು. ಸೊ ಮೇಕ್ ದ ಟೋಟಲ್ ಇಟ್ ಓವರ್ ಇಯರ್. ಸೊ ಇಲ್ಲಿ ಸಹ ಅಷ್ಟೇ, ಬ್ರಾಂಚ್ ಟ್ರಾನ್ಸ್ಫರ್ ಇದೊಂದು ಬಿಟ್ಟು ಕನ್ಸಿಡರ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಸೊ ದಿಸ್ ವಾಟ್ ಕ್ವಶನ್ ಅಂಡ್ ಆನ್ಸರ್. So see you in next class. So that this chapter is over, I'll give you one homework problem for you. You do that. So see you in next class. Next chapter start mada.